ಅದರಲ್ಲಿ ಜಿಂಕೆ ಹೊಡೆದು ಮಾಂಸ ತಗೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಮಗೂ ಅವ್ರಿಗೂ ಚಕಮಕಿ, ನಮಗೆ ಅಂದರೆ ನಮ್ಮ ಫಾರೆಸ್ಟ್ ಇಲಾಖೆಯವರಿಗೆ ಇಬ್ಬರು ಸ್ಪಾಟಲ್ಲೇ ತೀರೋಗಿದ್ದಾರೆ, ಇನ್ನೊಬ್ಬರು ಹಾಸ್ಪಿಟಲ್ ತೊಗೊಂಡೋಗಿದ್ದಾರೆ ಅಂತ ಬೆಳಿಗ್ಗೆ ಮೆಸೇಜ್ ಕೊಟ್ಟರು. ಆಮೇಲೆ ನಾನು ಸಂಬಂಧಪಟ್ಟ ಬೇರೆ ಅಧಿಕಾರಿಗಳೊಂದಿಗೆ ಕೂಡ ಚರ್ಚೆ ಮಾಡಿ ನಮ್ಮ ACF ACS ಅಂಜುಮ್ ಪರ್ವೇಜ್ ಅವರು ಇದೆಲ್ಲ ಬೇಡ, ಸಮಗ್ರವಾಗಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ಈಗ ಇದು ಎಲ್ಲಿ ಬರುತ್ತೆ ಅಂದರೆ ಹನೂರು ತಾಲೂಕಲ್ಲಿ ಬರುತ್ತೆ. ಶಾಗ್ಯಂ ಶಾಖೆಯ ಹೊಳೆ ಮುರಿದಟ್ಟಿ ಅಲ್ವಾ, ಇಲ್ಲಿ ಮೀಸಲು ಅರಣ್ಯ ಪ್ರದೇಶ, ಇದು ಮೀಸಲು ಅರಣ್ಯ ಪ್ರದೇಶ. ಹನೂರು ತಾಲೂಕು ಶಾಗ್ಯಂ ಶಾಖೆಯ ಹೊಳೆ ಮುರಿದಟ್ಟಿ ಗಸ್ತಿನ ಚಿಕ್ಕನಲ್ಲೂರು ಮೀಸಲು ಅರಣ್ಯ ಪ್ರದೇಶ. ಆಮೇಲೆ ನಾಡ ಬಂದೂಕುದಾರಿಗಳು ಅಂದರೆ ಅವ್ರ ಹತ್ರ ಲೈಸೆನ್ಸ್ ಇಲ್ಲ. ನಾಡ ಬಂದೂಕುದಾರಿಗಳು ಏನು ಮಾಡ್ತಾರೆ, ರಾತ್ರಿ ವನ್ಯ ಬೇಟೆಗೆ ಹೋಗಿರ್ತಾರೆ. ಆಮೇಲೆ ಅಕ್ರಮ ಅರಣ್ಯ ಪ್ರವೇಶ ಮಾಡಿರ್ತಾರೆ. ಇದನ್ನ ವಿಷಯ ಗೊತ್ತಾದ ಮೇಲೆ ಶೇಖರಯ್ಯ ಅವತಾರಿ ವಲಯ ಅರಣ್ಯಾಧಿಕಾರಿ, ಆಮೇಲೆ ಮೋಡಿಜಿದಾರ, ಆಮೇಲೆ ಅನಿಲ್ ಕುಮಾರ್, ಆಮೇಲೆ ಮಹಾದೇವ್ ನಾಯಕ ವಾಚರು, ಆಮೇಲೆ ಒಬ್ಬರು ಗಸ್ತು ಅರಣ್ಯ ಪಾಲಕರು. ಇದು ಎಲ್ಲೆಮಾಳ ಡಿ ಲೈನ್ ಮಾರ್ಗದ ಹಳೆಯತ್ತೂರಿನಂತ ಅರಣ್ಯ ಪ್ರದೇಶದಲ್ಲಿ ಕಾಲುದಾರಿಯಲ್ಲಿ ವೀಕ್ಷಿಸುತ್ತಿದ್ದು ಮತ್ತೊಂದು ತಂಡ ಇಲಾಖಾ ವಾಹನದಲ್ಲಿ ರೋಹಿತ್ ಕೆಟಿ, ಆಮೇಲೆ ಶಿವರಾಜು ಸಾಸಲವಾಡ, ಇವರೆಲ್ಲ ರಾತ್ರಿ ಹೊತ್ತು ಗಸ್ತಿರ್ತಕ್ಕಂಥವ್ರು. ಇವರೆಲ್ಲ ಕೂಡ ಇನ್ನೊಂದು ಜೀಪಲ್ಲಿ ಆ ಕಡೆ ಎಲ್ಲ ಹೋಗಿದ್ದಾರೆ. ಆಮೇಲೆ ಅವರು ಟಾರ್ಚ್ ಹಾಕ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಹತ್ರ ನಾಡ ಪಿಸ್ತೂಲ್ ಅಂತ ಹೇಳಿದಲ್ಲ ಇತ್ತು. ಆಮೇಲೆ ಇವ್ರ ಮೇಲೆ ಅಟೆಂಪ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇವರು ಕೂಡ ಆತ್ಮರಕ್ಷಣೆಗೆ ಆರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರ ಜೊತೆ 2 ನಾಡ ಪಿಸ್ತೂಲ್ನ ರಿಕವರಿ ಮಾಡಿದ್ದಾರೆ. ಮತ್ತೆ ಸುಮಾರು 4 ಚೀಲದಷ್ಟು ಜಿಂಕೆ ಮಾಂಸನ ಕೂಡ ವಶಪಡಿಸಿಕೊಂಡಿದ್ದಾರೆ. 4 ಮೂಟೆ, 4 ಬ್ಯಾಗ್ ಅಂದ್ಕೊಳ್ಳಿ, ವಶಕ್ಕೆ ತಗೊಂಡಿದ್ದಾರೆ. ಅದು ಇಲ್ಲ, ಕರೆಕ್ಟಾಗಿ ಮಾಹಿತಿ ಇಲ್ಲ. 4 ಬ್ಯಾಗ್ ಅಂತಿದೆ, ಆಮೇಲೆ ಕೊಡ್ತೀನಿ ನಿಮಗೆ. ಇವರು ಮೃತ ಯಾರ್ಯಾರು ತೀರೋಗಿದ್ದು ಯಾರ್ಯಾರು ಅಂದರೆ ಅಂತೋಣಿ ಸ್ವಾಮಿ, ಪೆರಿಯನಾಯಿಗಂ 50 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು, ಮರಿಮಂಗಲ ಗ್ರಾಮ. ಆಮೇಲೆ ಜಾನ್ ರೋಸ್ ಪೀಟರ್ 42 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ, ಜಗನ್ನಾಥ ದೊಡ್ಡಿ ಗ್ರಾಮ. ಆಮೇಲೆ ಕುಮಾರ್ ಬಿನ್ ಲೇಟ್ ಸವಾರಿಯಪ್ಪನ್ 33 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಹಿಟಾಚಿ ಆಪರೇಟರ್. ಆಮೇಲೆ ಮತ್ತೊಬ್ಬ ಆರೋಪಿ ಮಹೀಮ್ ದಾಸ್ ಬೆಂಜಮಿನ್ 45 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಮರಿಮಂಗಲ ಗ್ರಾಮ. ಇವರೊಬ್ಬರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ಮಹೀಮ್ ದಾಸ್ ಮೇಲೂ ಕೂಡ 2020ರಲ್ಲಿ ಒಂದು ಇದೇ ರೀತಿ ಒಂದು ಕೇಸು ಕೂಡ ಆಗಿತ್ತು ಮಹೀಮ್ ದಾಸ್ ಮೇಲೆ. ಅವರು ಈಗ ಅಲ್ಲಿಲ್ಲ, ತಪ್ಪಿಸ್ಕೊಂಡು ಹೋಗಿದ್ದಾರೆ. ಮತ್ತೆ ಅಲ್ಲಿ ನಮ್ಮ ಬೇಟೆ, ಅಕ್ರಮವಾಗಿ ಬೇಟೆ. ಆಮೇಲೆ ಬೆಳಿಗ್ಗೆ ಅವರು ರಾತ್ರಿ ಎಷ್ಟೊತ್ತೋ ಹೋಗಿದ್ದಾರೆ, ಹೋಗಿ ಬೆಳಿಗ್ಗೆ 5 ಗಂಟೆಲಿ ಆಗಿರ್ತಕ್ಕಂಥದ್ದು ಘಟನೆ. ಇಲ್ಲ ಕಾಡಲ್ಲೆಲ್ಲ ಹೋಗಿ ಸುತ್ತಾಡಿಕೊಂಡು ಕೊನೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಆಮೇಲೆ ಅವ್ರದ್ದು ಇಲ್ಲ ಹಸುಗಳು ಹೋಗ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಪೆರೇಡ್ ಗ್ರೌಂಡ್ ಹತ್ರ ಮಾಧ್ಯಮದವ್ರಿಗೆ ಇದು ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ. ಮತ್ತು ಅವರು ಅಪಾದನೆ ಮಾಡ್ತಾ ಇದ್ದಾರೆ. ಏನು ಅಪಾದನೆ ಮಾಡ್ತಾರೆ ಅಂದರೆ ಬೇಕಂತ ಸಾಯಿಸ್ಬಿಟ್ಟಿದ್ದಾರೆ, ಮಲಗಿದವರಿಗೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಆದರೆ ತನಿಖೆ ಆದಮೇಲೆ ತಾನೇ ಇದೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ತನಿಖೆ ಆದಮೇಲೆ ಅವರು ಏನಾದರೂ ಅಟೆಂಪ್ಟ್ ಮಾಡಿದ್ರ ಅಥವಾ ಇವರೇನಾದರೂ ಅಟೆಂಪ್ಟ್ ಮಾಡಿದ್ಮೇಲೆ ಶೂಟ್ ಮಾಡಿದ್ರ ಅಥವಾ ಅವರು ಹೇಳುವ ರೀತಿ
ನಾವು ಮಲಗಿದ್ದವ್ರನ್ನ ಇದು ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಕೂಡ ತನಿಖೆ ಆದಮೇಲೆ ಮಾತ್ರ ಗೊತ್ತಾಗುತ್ತೆ. ತನಿಖೆ ಮಾಡಿ ಏನಾದರೂ ತಪ್ಪಿದ್ರೆ ಕ್ರಮ ತಗೊಳ್ಳಿ.